ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ಇನ್ನೂ ಕೂಡ ಯಾಕೆ ಇಟ್ಕೊಂಡಿದ್ದಾರೆ? ಆಕೆಗೆ ಯಾವುದೇ ರೀತಿಯಾದಂತ ಟ್ಯಾಲೆಂಟ್ ಇಲ್ಲ, ಆಟ ಕೂಡ ನೆಟ್ಗೆ ಆಡಲ್ಲ, ರೀಸನ್ ಕೊಡೋದಕ್ಕೆ ಬರೋದಿಲ್ಲ, ಯಾರನ್ನಾದ್ರೂ ಸುಖಾಸುಮ್ಮನೆ ಟಾರ್ಗೆಟ್ ಮಾಡ್ತಾಳೆ, ವಾಪಸ್ ಪ್ರಶ್ನೆ ಮಾಡಿದ್ರೆ ಆಕೆ ಬಳಿ ಉತ್ತರ ಇಲ್ಲ. ಈ ರೀತಿಯಾದಂತಹ ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಅವರ ಬಗ್ಗೆ ವ್ಯಕ್ತವಾಗ್ತಾನೆ ಇದೆ. ಬಿಗ್ ಬಾಸ್ ಮನೆಯೊಳಗೂ ಕೂಡ ಒಂದಷ್ಟು ಸ್ಪರ್ಧಿಗಳು ಆಕೆಯನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾತನಾಡಿಕೊಂಡಿದ್ದೂ ಇದೆ. ಆದ್ರೆ ರಿಯಲ್ ಆಗಿ ತನ್ನ ಪವರ್ ಏನು ಅನ್ನೋದನ್ನ ರಕ್ಷಿತಾ ನಿನ್ನೆ ತೋರಿಸ್ಕೊಟ್ಟಿದ್ದಾರೆ. ನಿನ್ನೆ ರಕ್ಷಿತಾ ಆಡಿದಂತಹ ಆ ಒಂದು ರೀತಿಗೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಘಟಾನುಘಟಿ ಸ್ಪರ್ಧಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ರಕ್ಷಿತಾ ಅವರ ಆಟವನ್ನ ನೋಡಿ ಧ್ರುವಂತ್, ಹಾಗೇನೆ ಅಶ್ವಿನಿ ಗೌಡ, ರಘು, ಗಿಲ್ಲಿ, ಧನುಷ್ ಇವರೆಲ್ಲರೂ ಕೂಡ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ರಕ್ಷಿತಾ ಅವರು ಮನೆಯಲ್ಲಿರುವಂತಹ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಟಾಸ್ಕ್ ನಲ್ಲಿ 3 ಸುತ್ತಲ್ಲೂ ಕೂಡ ತಾನು ವಿನ್ ಆಗಿ ಇಬ್ಬರನ್ನ ನಾಮಿನೇಟ್ ಮಾಡುವಂತ ಅವಕಾಶವನ್ನ ಗಿಟ್ಟಿಸ್ಕೊಳ್ತಾರೆ. ಅದರಂತೆ ಅವರು ಕಾವ್ಯ, ಸ್ಪಂದನ ಅವರನ್ನ ನಾಮಿನೇಟ್ ಮಾಡ್ತಾರೆ. ಅಲ್ಲಿ ಒಂದು ಇದರಲ್ಲಿ ಕಾವ್ಯ ಅವರನ್ನ ಗಿಲ್ಲಿ ಅವರು ಸೇವ್ ಮಾಡಿ ಸ್ಪಂದನ ಅವರು ಎಲಿಮಿನೇಟ್ ಆಗ್ತಾರೆ. ಆ ಮೂಲಕ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ರಕ್ಷಿತಾ ಅನ್ಕೊಂಡಿರ್ತಾರೋ ಅವರನ್ನ ನಾಮಿನೇಟ್ ಆಗುವಲ್ಲಿ ಯಶಸ್ವಿ ಆಗ್ತಾರೆ. ಅದರಲ್ಲೂ ಕೂಡ ರಕ್ಷಿತಾ ನಿನ್ನೆ ಆಡಿದಂತಹ ಆಟಕ್ಕೆ ಜೊತೆಗೆ ಈ ಒಂದು ಟಾಸ್ಕ್ನ ಸಂದರ್ಭದಲ್ಲಿ ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ನಡೆದಂತಹ ವಾದ ವಿವಾದದಲ್ಲಿ ಕಾವ್ಯ ಹಾಗೂ ಸ್ಪಂದನ ಅವರಿಗೆ ಕೊಟ್ಟಂತಹ ತಿರುಗೇಟನ್ನ ನೋಡಿ ಅಶ್ವಿನಿ ಇರ್ಬೋದು, ಧ್ರುವ ಇರ್ಬೋದು, ರಘು, ಹಾಗೇನೆ ಗಿಲ್ಲಿ ಎಲ್ಲರೂ ಕೂಡ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ರಕ್ಷಿತಾ ಅವರು ಮಾತಾಡ್ತಾ ಇದ್ದಂತಹ ರೀತಿಯನ್ನ ನೋಡಿದಂತ ಧ್ರುವ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಐ ಆಮ್ ಪ್ರೌಡ್ ಆಫ್ ಹರ್ ಅಂತ ಒಂದು ಮಾತನ್ನ ಹೇಳ್ತಾರೆ. ನೀವೇ ಯೋಚನೆ ಮಾಡಿ, ರಕ್ಷಿತಾ ಅವರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ದಂತ ಅಶ್ವಿನಿ ಅವರು ಹಾಗೆ ಧ್ರುವಂತ್ ಅವರೇ ಅವರನ್ನ ನೋಡಿ ಬೆರಗಾಗ್ತಾರೆ ಅಂದ್ರೆ ಆಕೆಯ ಆಟ ಯಾವ ರೀತಿ ಇದ್ದಿರ್ಬೋದು, ಆಕೆಯಲ್ಲಿ ಯಾವ ರೀತಿಯ ತಾಕತ್ತಿದೆ ಅಂತ. ಇನ್ನು ಗಿಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಹಂಗೂ ಕೊನೆಗೂ ಈಕೆ ಬಿಟ್ಟಿಲ್ಲ, ನಾಮಿನೇಟ್ ಮಾಡುವಂತ ಒಂದು ಚಾನ್ಸ್ ಅನ್ನ ಕಿತ್ಕೊಂಡ್ಲು ಅಂತ. ಆವಾಗ ಅಲ್ಲಿದ್ದಂಥ ಅಶ್ವಿನಿ ಗೌಡ ಒಂದು ಮಾತನ್ನ ಹೇಳ್ತಾರೆ, ಆಕೆ ಕಿತ್ತುಕೊಂಡಿದ್ದಲ್ಲ ಗಿಲ್ಲಿ, ಆಟ ಆಡಿ ಪಡ್ಕೊಂಡಿತ್ತು ಅಂತ. ಆಕೆ ನಿಜಕ್ಕೂ ಒಳ್ಳೆ ರೀತಿ ಆಟ ಆಡಿದ್ಲು, ಆಕೆಯಲ್ಲಿ ತಾಕತ್ತಿದೆ ಅಂತ. ಈ ಸಂದರ್ಭದಲ್ಲಿ ರಘು ಒಂದು ಮಾತನ್ನ ಹೇಳ್ತಾರೆ, ಪಾಪ ಆಕೆಗೆ ಭಾಷಾ ಸಮಸ್ಯೆ ಇದೆ, ಭಾಷೆ ಇನ್ನೂ ಚೆನ್ನಾಗಿ ಗೊತ್ತಿದ್ರೆ ಆಕೆ ಏನೋ ಆಗ್ತಾ ಇದ್ಲು, ಪಾಪ ಆಕೆಗೆ ಮಾತನಾಡೋದಕ್ಕೆ ಭಾಷೆ ಒಂದು ತೊಡಕಾಗ್ತಾ ಇದೆ, ಭಾಷೆ ಒಂದು ಆಕೆಯ ಕೈಯಲ್ಲಿ ಇರ್ತಾ ಇದ್ರೆ ಆಕೆ ಚೆನ್ನಾಗಿ ಮಾತಾಡ್ತಾ ಇದ್ಲು, ಎಲ್ಲರನ್ನ ಕೂಡ ಬಾಯಿ ಮುಚ್ಚಿಸಿ ಕೂರಿಸ್ತಾ ಇದ್ಲು ಅನ್ನೋ ಮಾತನ್ನ ಹೇಳ್ತಾರೆ. ಇದನ್ನ ನಾನು ಈ ಹಿಂದೆ ಕೂಡ ಅನೇಕ ಬಾರಿ ಹೇಳಿದ್ದೇನೆ, ಆಕೆಗೆ ಭಾಷೆ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ರಕ್ಷಿತಾ ಶೆಟ್ಟಿ ಅವರು ಇಷ್ಟು ನೆಗೆಟಿವ್ ಆಗಿ ಪೋಟ್ರೆ ಆಗೋದಕ್ಕೆ ಕಾರಣ ಕೂಡ ಭಾಷೆ. ಪಾಪ ಏನ್ ಕನ್ವೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೋ ಅದು ಭಾಷಾ ಸಮಸ್ಯೆಯಿಂದಾಗಿ ಆಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಇಲ್ಲಿ ಈ ವರ್ಡ್ ಅನ್ನ ಯೂಸ್ ಮಾಡ್ಬೇಕಾಗಿರುತ್ತೆ, ಆಕೆ ಇನ್ನೊಂದು ವರ್ಡ್ ಅನ್ನ ಯೂಸ್ ಮಾಡಿರ್ತಾರೆ, ಆಗ ಎದುರಿನವ್ರು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮೇ ಬಿ ಆಕೆಗೆ ಬಂದಿಲ್ಲ ಆ ವರ್ಡ್, ಹಾಗಾಗಿ ಆ ವರ್ಡ್ ಅನ್ನ ಆಕೆ ಯೂಸ್ ಮಾಡಿದ್ಲು ಅಂತ. ಬದಲಾಗಿ ಆಕೆ ನಮ್ಮನ್ನ ಟಾರ್ಗೆಟ್ ಮಾಡಿನೇ ಆ ರೀತಿ ಪದ ಬಳಕೆ ಮಾಡಿದ್ಲು, ಡ್ರಾಮಾ ಮಾಡಿದ್ಲು ಅನ್ನೋ ಮಾತನ್ನ ಹೇಳಿ ಅವರ ಬಗ್ಗೆ ನೆಗೆಟಿವ್ ಆಗಿ ತಿಳ್ಕೊಳ್ತಾರೆ. ನಿನ್ನೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಘು ಅವ್ರು ಹೇಳಿರೋದು, ಪಾಪ ಆಕೆಗೆ ಭಾಷೆ ಸಮಸ್ಯೆ ಆಗ್ತಾ ಇದೆ ಅಂತ. ಇನ್ನು ಸ್ಪಂದನ ಅವರಿಗೆ ಯಾವ ರೀತಿ ತಿರುಗೇಟನ್ನ ಕೊಟ್ರು ಅನ್ನೋ ತುಣುಕನ್ನ ನೀವು ಪ್ರೋಮೋದಲ್ಲಿ ಗಮನಿಸಿರ್ತೀರಾ. ಮಾಡುವವರು ಹೋಗೋದಕ್ಕೆ ನೀನೇ ಕಾರಣ ಅನ್ನೋ ಮಾತನ್ನ ಸ್ಪಂದನ ಹೇಳ್ತಾರೆ. ಆದ್ರೆ ಸ್ಪಂದನ ಅವರಿಗೆ ಗೊತ್ತಿಲ್ಲ ತಾನು ಯಾಕೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದೀನಿ ಅಂತ. ಇಷ್ಟು ದಿನ ಏನ್ ಬಿಗ್ ಬಾಸ್ ಮನೆಯಲ್ಲಿ 90 ಡೇಸ್ ಇದ್ದಾರೆ ಸ್ಪಂದನ, ಯಾವತ್ತೂ ಕೂಡ ಆಕೆ ಅಷ್ಟೊಂದು ಜೋರಾಗಿ ಮಾತನಾಡಿದಿಲ್ಲ. ಆದ್ರೆ ರಕ್ಷಿತಾ ನಿನ್ನೆ ಕೊಟ್ಟಂತ ತಿರುಗೇಟಿಗೆ ಸ್ಪಂದನ ಕೂಡ ಮಾತನಾಡ್ಬೇಕಾಯ್ತು. ಅದಕ್ಕೆ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. 90 ದಿನಗಳಿಂದ ಬಾಯಿ ಮುಚ್ಚಿದಂತ ಸ್ಪಂದನ ಅವರನ್ನ ಸ್ವಲ್ಪ ಆದ್ರೂ ಆಕ್ಟಿವ್ ಮಾಡಿತು ರಕ್ಷಿತಾ ಅವರು ಆ ರೀತಿ ಇತ್ತು ನಿನ್ನೆ ಆಟ ಆಡಿದಂತ ರೀತಿ ಅಂತ. ಇವತ್ತು ಎಪಿಸೋಡ್ ಅಲ್ಲಿ ಅದು ಟೆಲಿಕಾಸ್ಟ್ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಅಂತೂ ಲೈವ್ ನಲ್ಲಿ ಸಿಕ್ಕಾಪಟ್ಟೆ ವೀಕ್ಷಕರು ನೋಡಿದವರು ಎಂಜಾಯ್ ಮಾಡಿರ್ತಾರೆ. ರಕ್ಷಿತಾ ಅವರ ತಾಕತ್ ಏನು ಅನ್ನೋದನ್ನ ಅವ್ರು ತೋರಿಸ್ಕೊಟ್ರು. ರಾಶಿಕಾ ಅವರು ಹೈಟ್ ಆಗಿದ್ದಾರೆ, ಅವರು ಒಂದ್ ಹೆಜ್ಜೆ ಇಟ್ರೆ ಒಂದಷ್ಟು ದೂರ ಹೋಗುತ್ತೆ. ಆದ್ರೆ ರಕ್ಷಿತಾ ಹೈಟ್ ನಿಮ್ಗೆ ಗೊತ್ತೇ ಇದೆ, ಆದ್ರೂ ಕೂಡ ರಾಶಿಕಾ ಅವರನ್ನು ಕೂಡ ಬೀಟ್ ಮಾಡಿ ತಾನೇ ಹೋಗಿ 3 ಸಲ ಆ ಫ್ಲಾಗ್ ಅನ್ನ ಇದ್ ಮಾಡ್ತಾರೆ ಅಂದ್ರೆ ಆಕೆಯಲ್ಲಿ ಯಾವ ರೀತಿ ಶಕ್ತಿ ಇದೆ ಅನ್ನೋದು ಗೊತ್ತಾಗತ್ತೆ. ಇನ್ನು ಯಾವ ರೀತಿ ಆಟ ಆಡ್ಬೇಕು ಅಂತ ರಘು ಅವರಿಗೂ ಕೂಡ ಒಂದಷ್ಟು ಸಜೆಷನ್ಸ್ ಅನ್ನ ಕೊಡ್ತಾ ಇದ್ರು. ನಿನ್ನೆ ಧ್ರುವ ಅವರಂತೂ ರಕ್ಷಿತಾ ಅವರನ್ನ ತುಂಬಾ ಹೊಗಳ್ತಾರೆ. ನನ್ಗೆ ಯಾಕೋ ಅನ್ಸತ್ತೆ ಇತ್ತೀಚಿನ ದಿನಗಳಲ್ಲಿ ಧ್ರುವ ಅವರಿಗೂ ಕೂಡ ರಕ್ಷಿತಾ ವಿಚಾರದಲ್ಲಿ ನಾನು ಇಷ್ಟು ದಿನ ನಡ್ಕೊಂಡಿದ್ದು ತಪ್ಪು ಅಂತ ಅನ್ನಿಸಿರ್ಬೋದು.
ಸೊ ಹಾಗಾಗಿ ಅವರು ತಪ್ಪನ್ನ ತಿದ್ದಿಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸತ್ತೆ. ಒಂದಷ್ಟು ಜನ ಹೇಳ್ತಾರೆ ಇಲ್ಲ ಡ್ರಾಮಾ, ರಕ್ಷಿತಾ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಇದೆ ಅನ್ನೋದು ಅವರಿಗೆ ಕ್ಲೂ ಗೊತ್ತಾಗಿದೆ ಹಾಗಾಗಿ ಮಾಡ್ತಿದ್ದಾರೆ ಅಂತ. ಆದ್ರೆ ಅಷ್ಟೊಂದು ಫೇಕ್ ಅಲ್ಲ ಅನ್ಸತ್ತೆ ನನಗೆ ಆ ಮನುಷ್ಯ. ಇನ್ನೊಂದು ಮಾತನ್ನ ಧ್ರುವ್ ಹಾಗೆ ಅಶ್ವಿನಿ ಗೌಡ ಅವರು ಡಿಸ್ಕಸ್ ಮಾಡ್ತಾರೆ. ಇಲ್ಲಿರುವಂತಹ ಸ್ಪಂದನ ಹಾಗೂ ಕಾವ್ಯ ಅವರಿಗಿಂತ 100 ಪಟ್ಟು ರಕ್ಷಿತಾ ಬೆಟರ್ ಅಂತ. ಈ ಹಿಂದೆ ಕೂಡ ಅಶ್ವಿನಿ ಅನೇಕ ಬಾರಿ ಹೇಳಿದ್ದಾರೆ, ರಕ್ಷಿತಾ ನಿಜವಾಗ್ಲೂ ಒಳ್ಳೆ ಹುಡುಗಿ, ನಾನು ಆಕೆಗೆ ಆ ರೀತಿ ಮಾಡಬಾರ್ದಿತ್ತು ಅಂತ. ನಿನ್ನೆ ಕೂಡ ಅದೇ ರೀತಿಯಲ್ಲಿ ಹೇಳ್ತಾರೆ, ಆಕೆಯಲ್ಲೊಂದು ವಿಶೇಷವಾದಂತಹ ಪವರ್ ಇದೆ, ಆಕೆ ಚೆನ್ನಾಗಿ ಆಟ ಆಡಿದ್ದಾಳೆ, ಆ ಪ್ರಾಮಾಣಿಕ ಆಟವನ್ನ ಆಡಿ ಆಕೆ ಯಾವತ್ತೂ ಕೂಡ ವಿನ್ ಆಗಿತ್ತು ಅಂತ. ಸ್ಪಂದನ ಹಾಗೆ ಕಾವ್ಯ ಯಾವ ರೀತಿ ಇದ್ದಾರೆ, ಅವ್ರು ಹೇಗೆ ಉಳ್ಕೊಂಡ್ರು, ಈ ಬಗ್ಗೆ ಕೂಡ ಒಂದಷ್ಟು ಡಿಸ್ಕಸ್ ಆಗುತ್ತೆ. ಟೋಟಲಿ ನಿನ್ನೆ ರಕ್ಷಿತಾ ಅವರ ಬಗ್ಗೆ ಆ ರೀತಿ ತಮ್ಮನ್ನ ಇಷ್ಟು ದಿನ ಹೇಟ್ ಮಾಡ್ತಾ ಇದ್ದಂತಹ ವ್ಯಕ್ತಿಗಳೇ ಮಾತಾಡ್ತಾರೆ ಅಂದ್ರೆ ಅದೇ ದೊಡ್ಡ ಸಾಧನೆ ಅಂತ. ಅದಕ್ಕಿಂತ ಮುಖ್ಯವಾಗಿ ಪಾಪ ಭಾಷಾ ಸಮಸ್ಯೆ ಒಂದು ಇಲ್ದಿದ್ರೆ ರಕ್ಷಿತಾ ಗಿಲ್ಲಿ ತರ ಇನ್ನಷ್ಟು ಸುದ್ದಿ ಆಗ್ತಾ ಇದ್ರು ಅನ್ನೋದು ಅಭಿಪ್ರಾಯ. ಸೊ ರಕ್ಷಿತಾ ಅವರ ಈ ಒಂದು ಯಶಸ್ಸಿನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇತ್ತೀಚಿನ ದಿನಗಳಂತೂ ರಕ್ಷಿತಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಾ ಇದ್ದಾರೆ, ಅವರ ಕನ್ನಡ ಕೂಡ ಇಂಪ್ರೂವ್ ಆಗ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಆಕೆಯ ಈ ಒಂದು ಬೆಳವಣಿಗೆಯ ಬಗ್ಗೆ? ಕಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮವ್ರ ಜೊತೆ ಶೇರ್ ಮಾಡಿ.